ಅವಳು 7 ತಿಂಗಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಗಂಡ ಸತ್ತೋದ. ಆಕ್ಸಿಡೆಂಟಲ್ಲಿ ಗಂಡ ಸತ್ತೋದ. ಅವಳು ಡೆಲಿವರಿಗೆ ಹೋಗ್ಬೇಕಾದ್ರೆ ಎಷ್ಟು ನೋವು ಪಟ್ಟಿದ್ದಾಳೆ. ಎಲ್ಲರೂ ಯೋಚನೆ ಮಾಡ್ತಾರೆ ಗಂಡ ಇರಬೇಕು ಪಕ್ಕದಲ್ಲಿ ಡೆಲಿವರಿ ಆಗಬೇಕಾದ್ರೆ ಅಂತಾರೆ. ಅವಳಿಗೆ ಗಂಡ ಇಲ್ಲ. ಆಯಿತು ಗಂಡು ಮಗು ಬೇಕು ಅಂತ ಮಂತ್ರಾಲಯದಲ್ಲಿ ಹೋಗಿ ಕೇಳ್ಕೊಂಡು ಬಂದಿದ್ರು ರಾಘವೇಂದ್ರ ಸ್ವಾಮಿನ. ಆಯಿತು ಗಂಡು ಮಗು ಆಯಿತು. ಗಂಡು ಮಗು ಹುಡ್ತು ಅಂತ ಖುಷಿ ಪಡ್ತಾಳ. ಗಂಡ ಆಕ್ಸಿಡೆಂಟಲ್ಲಿ ಸತ್ತೋದ ಅಂತ ದುಃಖ ಪಡ್ತಾಳ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ನಾನು ಯಾವಾಗಲೂ ಏನಾದರೂ ವೀಡಿಯೋ ಮಾಡಿದ್ರೆ ಹತ್ಕೊಂಡೇ ವೀಡಿಯೋ ಮಾಡೋದು. ದಯವಿಟ್ಟು ವೀಡಿಯೋದಲ್ಲಿ ಅಳಲ್ಲ ಅಂತ ಅಂದ್ಕೊಂಡು ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಅಳಬಾರ್ದು ಅಂಥೇಳಿ. ಆ ಸ್ಟೋರಿ ಹೇಳಬೇಕಾದ್ರೆ ನನಗೆ ಅಳು ಬರುತ್ತೆ. ದಯವಿಟ್ಟು ಇದನ್ನು ಯಾರು ಕಟ್ಟುಕತೆ ಅಂತ ತಿಳ್ಕೊಬೇಡಿ. ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದಾರೆ, ಒಂದು 25 ಸ್ಟೋರಿ ಕಳಿಸಿದ್ದಾರೆ. ಅದರಲ್ಲಿ ನಾನು ನೋಡಿ ಯಾವ್ದು ಚೆನ್ನಾಗಿದೆ, ಯಾವುದು ಜನಕ್ಕೆ ಅರ್ಥ ಆಗುತ್ತೆ, ಅವರು ಹೇಗೆ ಇರಬೇಕು, ಹೇಗೆ ತಿತ್ಕೊಳ್ಬೇಕು ಅನ್ನೋದು ನಾನು ನೋಡಿಕೊಂಡು ವಿಡಿಯೋ ಮಾಡ್ತಾ ಇರೋದು. ಇದು ಅತ್ತೆ ಸೊಸೆ, ಗಂಡ ಹೆಂಡತಿ ಎಲ್ರಿಗೂ ಸಂಬಂಧಪಟ್ಟಿರೋದು. ಒಂದು ಕುಟುಂಬ, ಒಂದು ಮನೆದು ವಿಡಿಯೋ ಇದು. ದಯವಿಟ್ಟು ಎಲ್ಲರೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ ಮೇಲೆ ನೀವು ಮಗಳ ಥರ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬರೋದು ಅದೇ ಒಂದು ಮುಖ್ಯ ಕಾರಣ. ಮಗಳ ಥರ ನೋಡ್ಕೊಳ್ಳಿ. ನಿಮ್ಮ ಮಗಳನ್ನ ಹೇಗೆ ಸೇಫ್ ಮಾಡ್ತೀರಾ, ಆ ಮನೇಲಿ ಹೇಗೆ ನನ್ನ ಮಗಳು ಚೆನ್ನಾಗಿರ್ಬೇಕಂತ ಪ್ರತಿಯೊಂದು ಅನುಕೂಲ ಮಾಡಿಕೊಡ್ತೀರೋ, ಅದೇ ಥರ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಗಳನ್ನೂ ನಿಮ್ಮ ಮಗಳಂತ ತಿಳ್ಕೊಳ್ಳಿ. ನೀವು ಒಂದು ಹೆಣ್ಣಾಗಿ ಸೊಸೆಯಾಗಿ ಆ ಮನೆಗೆ ಬಂದಿರ್ತೀರ. ನೀವ್ಯಾಕೆ ಆ ಸೊಸೆನ ಭೇದ ಭಾವ ಮಾಡ್ತೀರಾ? ಮಕ್ಕಳು ಸೊಸೆ ಅನ್ನೋದು ಭೇದ ಭಾವ ಯಾಕೆ ಮಾಡ್ತೀರಾ? ದಯವಿಟ್ಟು ಆ ಥರ ಮಾಡಬೇಡಿ. ಇವಾಗ ಕತೆಗೆ ಹೋಗೋಣ ಬನ್ನಿ. ಅವಳ ಹೆಸರು ಹೇಳಬೇಡ ಅಂತ ಅಂದಿದ್ದಾಳೆ. ನಾನು ಕತೆ ಹೇಳುವಾಗ ಆಲ್ಮೋಸ್ಟು ನಮ್ಮ ಯೂಟ್ಯೂಬಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಇದು ಯಾರ್ದು ಕತೆ ಅಂಥೇಳಿ. ಗೊತ್ತಾಗುತ್ತೆ. ಒಂದು ಸುಂದರವಾದ ಸಂಸಾರ. ಆ ಸಂಸಾರದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ಗಂಡನಿಗೆ ಒಂದು ಕೆಟ್ಟ ಅಭ್ಯಾಸ ಇಲ್ಲ. ಅವನಿಗೆ ಮನೆ ಹೆಂಡತಿ ಪ್ರಪಂಚ. ಅವನಿಗೆ ಹೆಂಡತಿ ಅಂದರೆ ಸಾಕು, ಅಷ್ಟು ಅವನು ಆಸೆ ಪಡ್ತಾನೆ. ಹೆಂಡತಿಗೂ ಅಷ್ಟೇ. ಗಂಡ ಅಂದರೆ ದೇವರು, ಪ್ರೀತಿ, ಪ್ರೇಮ ಎಲ್ಲ ತುಂಬಿರುತ್ತೆ ಆ ಮನೆಯಲ್ಲಿ. ಅಷ್ಟು ಸಂತೋಷವಾಗಿರಬೇಕಾದ್ರೆ ಅವ್ರಿಗೆ ಒಂದು ಪುಟ್ಟದ ಹೆಣ್ಮಗು ಆಗುತ್ತೆ, ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗುನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ದೇವರು ನಮಗೊಂದು ಹೆಣ್ಮಗು ಕೊಟ್ಟಿದ್ದಾನೆ, ಒಂದು ಗಂಡು ಮಗು ಬೇಕಲ್ವಾ ಅಂತ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ತಾರೆ. ನಾನು ಹೇಳ್ತಿರೋದು ಇದು ಕಟ್ಟು ಕತೆ. ಆದರೆ ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿನೇ ನನಗೇನು ಶಿಕ್ಷೆ ಕೊಡ್ತಾನೋ ಕೊಡಲಿ, ಇದು ಕಟ್ಟು ಕತೆ ಅಲ್ಲ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಬರ್ತಾರೆ. ಮತ್ತು ನಾನು ಹೇಳಿದ್ನಲ್ಲ, ಆ ಹುಡುಗನಿಗೆ ಏನೂ ಕೆಟ್ಟ ಅಭ್ಯಾಸ ಇಲ್ಲ, ಅಷ್ಟು ಒಳ್ಳೆ ಹುಡುಗ. ನನ್ನ ಮುಂದೆ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಏನು ಮಾಡಬೇಕು ಅಂತ ಆಸ್ತಿ ಎಲ್ಲ ಮಾಡಿರ್ತಾನೆ. ಮನೆ ತೊಗೊಂಡು, ಸೈಟ್ ತೊಗೊಂಡು, ಮನೆ ಕಟ್ಟಿಸಿ ತುಂಬ ಚೆನ್ನಾಗಿರುತ್ತೆ ಸಂಸಾರ. ಆ ಹುಡುಗಿನೂ ಓದಿರ್ತಾಳೆ, ಅವನು ಓದಿರ್ತಾನೆ. ಆ ಹುಡುಗಿ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇರಲ್ಲ, ಅನ್ನೋನೇ ಚೆನ್ನಾಗಿರ್ತಾರೆ. ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ನಮಗೊಂದು ಗಂಡು ಮಗು ಕೊಡು ಅಂತ ಕೇಳಿಕೊಂಡು, ನಾನು ನಿನ್ನ ಹೆಸರೇ ಇಡ್ತೀನಿ ಅಂತೆಲ್ಲ ಕೇಳ್ಕೊಂಡು ಬರ್ತಾರೆ. ಕೇಳ್ಕೊಂಡು ಬಂದರೆ ಇವಳು ಪ್ರೆಗ್ನೆಂಟ್ ಆಗ್ತಾಳೆ. ಹೆಂಡತಿ ಪ್ರೆಗ್ನೆಂಟು. ಕೊನೆಗೆ ಅವಳು 7 ತಿಂಗಳು ಅನಿಸುತ್ತೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಅವನು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ ಗಂಡ. ನಿಜವಾಗ್ಲೂ ಇದು ನಾನು ಒಂದು ವೈರಲ್ ಆಗಲಿ ನನ್ನ ವಿಡಿಯೋ, ನನಗೆ ದುಡ್ಡು ಬರಲಿ ಅಂತ ನಾನು ದೇವರಾಣೆಗೂ ನಾನು ಹೇಳ್ತಿಲ್ಲ. ಯಾರೋ ಬದುಕಿರೋರನ್ನ ನಾನು ಸಾಯಿಸ್ತಾನೂ ಇಲ್ಲ. ಇದು ನಿಜವಾದ ಕತೆ, ನೈಜ ಕತೆ, ನಮ್ಮ ಯೂಟ್ಯೂಬಲ್ಲಿ ಇರೋರದೇ ಕತೆ. ದಯವಿಟ್ಟು ನನ್ನ ನಂಬಿ. ಇಷ್ಟೇ. ನಾನು ಇನ್ನಿದ್ರ ಮುಂದೆ ನಾನು ಏನೂ ಹೇಳಲ್ಲ. ಅವನು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ ಗಂಡ. ಅವಳ ಪ್ರಪಂಚ ಏನು, ಅವಳ ಹೊಟ್ಟೆಯಲ್ಲಿರೋ ಮಗುಗೆ ಗತಿ ಏನು? ಬಸ್ರಿ ಆ ಮಗು ಬಸ್ರಿ ಆಗಿರ್ಬೇಕಾದ್ರೆ ಗಂಡನ್ನ ಕಳ್ಕೊಂಡಿರೋದು ಕಣ್ಣಲ್ಲಿ ನೋಡಿದಾಗ ಅವಳಿಗೆ ಏನು ಆಗಿರ್ಬೋದು ಅವಳ ಪರಿಸ್ಥಿತಿ ಯೋಚನೆ ಮಾಡಿ ನೀವು. ಒಂದು ಸರಿ ಅವಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಏನಾಗಿರ್ಬೋದು ಅವಳ ಪರಿಸ್ಥಿತಿ. ಡೆಲಿವರಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಅಂತಾರೆ ನನ್ನ ಗಂಡ ಇರಬೇಕು ಪಕ್ಕದಲ್ಲಿ ಅಂತಾರೆ. ಅವಳಿಗೆ ಹೊಟ್ಟೆ ನೋವು ಬಂತು, ನೋಡಿದ್ರೆ ಗಂಡ ಇಲ್ಲ. ಆ ಮಗು ಪರಿಸ್ಥಿತಿ ಏನಾಗಿರ್ಬೋದು?
ಕೊನೆಗೆ ಆ ದೇವ್ರಿಲ್ಲ ಅಂತೀವಿ. ಒಂದು ಸರಿ ಹಿಂಗೇನಾದರೂ ನಮಗೆ ಕಷ್ಟ ಬಂದಾಗ ದೇವ್ರಿಲ್ಲ ಅಂತೀವಿ. ಆದರೆ ಒಂದೊಂದು ಟೈಮಲ್ಲಿ ದೇವ್ರು ಇದ್ದಾನೆ ಅಂತಲೂ ಆಗುತ್ತೆ. ಆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದಿರೋದಕ್ಕೆ ಗಂಡು ಮಗುನೇ ಆಗುತ್ತೆ. ಅವ್ರ ಗಂಡನೇ ಹುಟ್ಟು ಬಂದರು ಅಂತ ನಾನು ಅಂದ್ಕೊಳ್ತೀನಿ. ಆ ಮಗು ಹತ್ರ ನಾನು ಹೇಳಕ್ಕೆ ಹೋಗಲಿಲ್ಲ, ಅವಳ ಹತ್ರ ಹೇಳಕ್ಕೆ ಹೋಗಲಿಲ್ಲ. ನಾನು ನಿನ್ನ ಗಂಡನೇ ಹುಟ್ಟು ಬಂದಿರೋದು ಅಂತ ನಾನು ಹೇಳಲಿಲ್ಲ. ನನಗೆ ಕತೆ ಕೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಗಂಡು ಮಗು ಹುಟ್ಟುತ್ತೆ, ಏನು ಸಂತೋಷ ಅಂತ ಪಾಪ ಅವಳಿಗೆ ಹೇಳೋಣ. ಗಂಡ ಕಳ್ಕೊಂಡಿರೋದಕ್ಕೆ ದುಃಖ ಪಡ್ತಾಳ, ಇಲ್ಲ ಗಂಡು ಮಗು ಹುಟ್ಟಿದೆ ಅಂತ ಖುಷಿ ಪಡ್ತಾಳ, ಸ್ವೀಟ್ ಹಂಚ್ತಾಳ. ಹೀಗೆ ನಡ್ಕೊಂಡು ಬರುತ್ತೆ. ಆದರೆ ಅವಳಿಗೆ ತವ್ರ ಮನೇಲಿ ಇರ್ತಾಳೆ. ಅವಳು ತವ್ರ ಮನೇಲಿರೋದ್ರಿಂದ ಅವಳಿಗೆ ಸೇಫ್ ಆಗಿದ್ದಾಳೆ. ಅವಳಿಗೆ 31 ವರ್ಷ ಇವಾಗ. ತವ್ರ ಮನೆಯವರು ಕೈ ಬಿಟ್ಟಿದ್ರೆ ಅವಳದ ಗತಿ ಏನಾಗ್ತಾ ಇತ್ತು. ತವ್ರ ಮನೇಲಿ ತಂಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅವಳನ್ನ. ತಮ್ಮ ಒಬ್ಬ ಇದ್ದಾನೆ, ಅವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಅಪ್ಪ ಅಮ್ಮ ಏನಾದರೂ ಇವಾಗ ತಂಗಿ ಮದುವೆ ಮಾಡೋಕೆ ಅಪ್ಪ ಅಮ್ಮನಿಗೆ ದುಡ್ಡು ಬೇಕು. ತಮ್ಮನ್ನ ಓದಿಸ್ತಾ ಇದ್ದಾನೆ ಚಿಕ್ಕವನು ತಮ್ಮ, ಅವನು ಓದ್ತಾ ಇದ್ದಾನೆ, ಅವನಿಗೆ ದುಡ್ಡು ಬೇಕು. ಇವರು ಮಕ್ಕಳದ್ದೇ ಜವಾಬ್ದಾರಿ ತಗೊಂಡ್ರೆ ಅವ್ರ ಮನೆ ಸಂಸಾರ ಹೇಗೆ ನಡೆಯುತ್ತೆ? ಹಾಗಂತ ಏನು ಗಂಡ ಏನೋ ಒಂದು ಸತ್ತೋದ್ನಲ್ಲ, ಅವನೇನೋ ಆಸ್ತಿ ಮಾಡಿಲ್ಲ ಅಂತಿಲ್ಲ, ಆಸ್ತಿ ಮಾಡಿದ್ದಾನೆ. ಆದರೆ ಇವಾಗ ನಾನು ಕರೆಕ್ಟ್ ವಿಷಯಕ್ಕೆ ಬರ್ತೀನಿ. ಆ ಆಸ್ತಿಲಿ ಅವರಪ್ಪ ಅಮ್ಮ, ಹುಡುಗ ಇದ್ದಾನಲ್ಲ ಅವರಪ್ಪ ಅಮ್ಮ, ನಾವೇನು ಕೊಡಲ್ಲ ನಿನಗೆ, ನನ್ನ ಮಗ ಇಲ್ಲ, ನಮಗೆ ಬೇಕು ಆಸ್ತಿ ಎಲ್ಲ ಅಂತೇಳಿ ಸೈನ್ ಮಾಡು ಅಂತ ಅವಳು ಗಲಾಟೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಆ ಮಗು ಏನು ಹೇಳುತ್ತೆ, ಆ ಹುಡುಗಿ ಏನು ಹೇಳ್ತಾಳೆ ನನ್ನ ಹತ್ರ, ನಾವು ಒಬ್ಬರ ಹತ್ರ ಜ್ಯೋತಿಷ್ಯ ಕೇಳ್ತಾರಂತೆ. ಅದು ಅವ್ರವ್ರ ನಂಬಿಕೆ, ನಾವು ಅದನ್ನು ತಪ್ಪು ಅಂತಲೂ ಹೇಳಬಾರ್ದು, ಅದು ಸರಿ ಅಂತಲೂ ಹೇಳಬಾರ್ದು, ಅದು ಅವ್ರವ್ರ ನಂಬಿಕೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಇಲ್ಲಿ. ಅಲ್ಲಿ ಒಬ್ಬರ ಹತ್ರ ಜ್ಯೋತಿಷ್ಯ ಕೇಳ್ತಾರಂತೆ. ಆ ಜ್ಯೋತಿಷ್ಯದವ್ರು ಹೇಗೆ ಹೇಳ್ತಾರೆ ಹಾಗಾಗತ್ತಂತೆ ಇವ್ರಿಗೆ. ಅವ್ರ ಅತ್ತೆ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ, ತುಂಬ ವರ್ಷದಿಂದ ಕೇಳಿದಾರಂತೆ, ಒಂದು 2-3 ವರ್ಷದಿಂದ. ಅವ್ರು ಹೇಳಿದಾರಂತೆ, ನಿಮ್ಮ ಮಗಳ ಜೀವನ ಸರಿ ಇಲ್ಲ. ಅಂದರೆ ಅವ್ರ ಮಗಳದ್ದು, ಈ ಸತ್ತೋದ್ನಲ್ಲ ಅವ್ರ ತಂಗಿ ಜೀವನ ಸರಿ ಇಲ್ಲ, ನೀವು ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಏನೇನೋ ಸತ್ತೋದ್ನಲ್ಲ ಅವ್ರ ಅಮ್ಮ ಏನೇನೋ ಸರ್ಕಸ್ ಮಾಡಿ ಅವ್ರ ಮಗಳ ಜೀವನ ಸರಿ ಮಾಡಿದ್ರು. ಇವನಿಗೆ ದೊಡ್ಡ ಕಂಟಕ ಇದೆ ಅಂತ ಹೇಳಿದ್ರಂತೆ. ದೊಡ್ಡ ಕಂಟಕ ಇದೆ, ಏನೋ ನೀವು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಅದನ್ನು ಮಾಡಿಸ್ಲೇ ಇಲ್ವಂತೆ ಅವರಮ್ಮ. ಆ ತಾಯಾದವ್ರಿಗೆ ಮಗನೂ ಒಂದೇ ಮಗಳು ಒಂದೇ ಅಂತ ಯೋಚನೆ ಮಾಡಬೇಕಿತ್ತಲ್ವ. ಮಗಳ ಸಂಸಾರ ಸರಿಯಾಗೋದಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನ ಮಾಡಿ ಸರಿ ಮಾಡಿದವರು ಮಗನಿಗೇನೋ ಒಂದು ಸಣ್ಣ ಕಂಟಕ ಇದೆ ಅಂತ ಅಂದಮೇಲೆ ಅದೊಂದು ಪೂಜೆ ಮಾಡಿಸಿದ್ರೆ ಇವಳಿಗೊಂದು ಸಮಾಧಾನ ಸಿಕ್ಕಿರೋದು. ಇವಳಿಗೇನೋ ಅವ್ರು ಅದು ಪೂಜೆ ಮಾಡಿಸಿಲ್ಲ, ಆ ಕಂಟಕದಿಂದ ನನ್ನ ಗಂಡ ಸತ್ರು ಅನ್ನೋದು ಈ ಬಾಣ್ತಿ ತಲೆಯಲ್ಲಿ, ಅದು ಹಸಿ ತಲೆಯಲ್ಲಿ ಅದು ಉಳಿದ್ಬಿಟ್ಟಿದೆ. ನನಗೆ ಹೇಳಿದ್ದೇ ಹೇಳ್ತಿದ್ದಾಳೆ ಅವಳು. ನಾನು ಎಷ್ಟು ಸಮಾಧಾನ ಮಾಡಿದೆ, ನೀನು ಆಯಿತು ಎಲ್ಲಿದೆಯಾ ಹೇಳು ಅಂತ ಅಂದರೆ, ಇಲ್ಲ ನಾನು ಇರೋದು ಗುಲ್ಬರ್ಗದಲ್ಲಿ ಅಂತ ಅಂದ್ಲು. ನಿಜವಾಗ್ಲೂ ಅವಳು ಬೆಂಗಳೂರಲ್ಲಿ ಅಂದಿದ್ರೆ ನಾನು ಅಡ್ರೆಸ್ ಕೇಳ್ಕೊಂಡು ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ಆದರೆ ಅವಳಿರೋದು ಗುಲ್ಬರ್ಗ ಅಂತೆ. ನಾನು ಗುಲ್ಬರ್ಗದಲ್ಲಿರೋದು, ನಾನು ಅದು ಇಲ್ಲಿಂದ ಅಷ್ಟು ದೂರ ಹೇಗೆ ಹೋಗಲಿ ನಾನು? ಅವಳಿಗೆ ಅದು ಉಳ್ಕೊಂಬಿಟ್ಟಿದೆ. ನಮ್ಮತ್ತೆ ಒಂದು ಕಂಟಕ ಇದೆ ಅಂತ ನನ್ನ ಗಂಡನಿಗೆ ಹೇಳಿದ್ರಲ್ಲ ಅವರು ಜ್ಯೋತಿಷ್ಯದವರು, ಅದೊಂದು ಪೂಜೆ ಮಾಡಿಸಿದ್ರೆ ನನ್ನ ಗಂಡ ಉಳಿತಾ ಇದ್ರು, ನನ್ನ ಜೀವನ ಇವತ್ತು ಬೀದಿಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಅದು ನಿಜನೂ ಇರ್ಬೋದು. ಆದರೆ ಆ ತಾಯಿಗೆ ಮಕ್ಕಳ ಜೀವನ ಸರಿ ಮಾಡೋಕ್ಕೆ ಗೊತ್ತಾಯಿತು, ಮಗನ ಜೀವನ ಒಂದೇ ಒಂದು ಪೂಜೆ ಮಾಡಿ ಸರಿ ಮಾಡಬೇಕಂತ ಗೊತ್ತಾಗ್ಲಿಲ್ವಾ? ಇವಾಗ ಮಗನ ಕಳ್ಕೊಂಡ್ರು, ಮಗ ಕಳ್ಕೊಂಡ್ಮೇಲೆ ಆಸ್ತಿನೂ ಸೊಸೆ ಕೊಡಲ್ಲ. ಅವಳು ಒಂದು ಹೆಣ್ಮಗು ಇದೆ, 3 ವರ್ಷದ ಹೆಣ್ಮಗು ಇದೆ. ಈಗ ಇದು 2 ತಿಂಗಳು 3 ತಿಂಗಳು 2 ತುಂಬಿ 3 ಬಿದ್ದಿದೆ ಗಂಡು ಮಗು. ಅದನ್ನು ಹೇಗೆ ಸಾಕ್ತಾಳೆ ಅವಳು? ಏನು ಈಗಿನ ಕಾಲದಲ್ಲಿ ಸುಮ್ಮನೆನಾ? ಒಂದು ಸರಿ ಡಾಕ್ಟರ್ ಶಾಪ್ಗೆ ಹೋಯ್ತು ಅಂತ ಅಂದರೆ 3-4 ಸಾವಿರ ರೂಪಾಯಿ ಆಗೇ ಆಗುತ್ತೆ. ಮಕ್ಕಳಿಗೇನಾದರೂ ಹುಷಾರಿಲ್ಲ ಅಂತ ಹೋದರೆ ಪಾಪ ಆ ಮಗುನ ಹೆಂಗೆ ಸಾಕ್ತಾಳೆ? ಎಲ್ಲ ಅಪ್ಪನ ಮೇಲೆ ಜವಾಬ್ದಾರಿ ಬಿಟ್ಟರೆ ಅಪ್ಪನಿಗೂ ಏಜ್ ಆಗಿದೆ. ಅಪ್ಪ ತವ್ರ ಮನೆ ಇರೋದ್ರಿಂದ ಇವಳು ಸೇಫಾಗಿದ್ದಾಳೆ. ಆದರೆ ಫುಲ್ಲು ಜವಾಬ್ದಾರಿ ಅವ್ರ ಮೇಲೆ ಬಿಡೋಕ್ಕಾಗತ್ತಾ ಇವಳು? ಅದಕ್ಕೆ ನಾನಂದೆ, ನೀನು ಆಸ್ತಿಲಿ ಮಾತ್ರ ಏನಕ್ಕೂ ಬಿಡಬೇಡ, ಅಪ್ಪ ಅಮ್ಮನೂ ಬಿಡಬೇಡ, ಅವ್ರ ಅಪ್ಪ ಅಮ್ಮನೂ ಬಿಡಬೇಡ. ಯಾಕಂದರೆ ಮಗ ಇದ್ದಿದ್ರೆ ಅವ್ರನ್ನ ಸಾಕ್ತಾ ಇದ್ದ ಅಲ್ವಾ? ಹಾಗಾಗಿ ಒಂದು ಮನೆ ಕೊಡು ಅವ್ರಿಗೆ. ಮತ್ತು ಅವ್ರಿಗೆ ಏನು ಖರ್ಚಿದೆಯೋ, ತುಂಬ ಮನೆ ಇದೆಯಂತೆ, ತುಂಬ ಏನೋ ಬಾಡಿಗೆ ಬರುತ್ತಂತೆ,
ಅವ್ರಿಗೇನು ಖರ್ಚಿದೆಯೋ ತಿಂಗಳಿಗೆ ಮೆಡಿಸನ್ಗೆ ಪ್ರತಿಯೊಂದು ಕೊಡು ನೀನು. ಮಗನ ಸ್ಥಾನದಲ್ಲಿದ್ದು ನೀನು ನೋಡ್ಕೊ ಅವ್ರನ್ನ. ಆದರೆ ಆಸ್ತಿನ ನಿನ್ನ ಮುತುವರ್ಜಿಗೆ ತಗೋ ನೀನು, ನಿನ್ನೆ ಹ್ಯಾಂಡ್ ಓವರ್ಗೆ ತಗೋ ನೀನು. ಆದರೆ ಆಸ್ತಿನ ಮಾತ್ರ ಬಿಡಬೇಡ. ಆದರೆ ಒಂದು ಮನೆ ಅವ್ರು ಇರೋವರೆಗೂ ಅವ್ರಿಗೆ ಬಿಟ್ಬಿಡು. ಅವ್ರಿಗೆ ಮಾತ್ರೆ ಊಟ ತಿಂಡಿ ಯಾವುದಕ್ಕೂ ಕೊರತೆ ಮಾಡಬೇಡ. ಅವರು ನೊಂದ್ಕೊಬಾರ್ದು. ನನ್ನ ಮಗ ಇದ್ದಿದ್ರೆ ನಮ್ಮನ್ನ ಹೀಗೆ ನೋಡ್ಕೊಳ್ತಿದ್ನಾ, ನಮ್ಮನ್ನ ಊಟ ಇಲ್ಲದೆ ಬಿಡ್ತಿದ್ನಾ ಅಂತ ಅವ್ರು ನೋಡ್ಕೊಳ್ಳೋದು ಬೇಡ. ಅವ್ರು ಅಯ್ಯೋ ಅಂದಿದ್ದು ನಿನಗಾಗೋದು ಬೇಡ. ದಯವಿಟ್ಟು ಅವ್ರಿಗೊಂದು ಮನೆ ಕೊಟ್ಬಿಡು, ಅವ್ರಿಗೊಂದು ಖರ್ಚಿಗೆ ದುಡ್ಡು ಕೊಡು ಅಂತ ಹೇಳಿದೆ ನಾನು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದೊಂದು ವಿಷಯ ಕೇಳಿಬಿಟ್ಟು ಪಾಪ ಅವಳು ಯಾವ ರೀತಿ ಇರ್ಬೋದು. ಆ ಮಗುದ ಆಟ ಪಾಠ ನೋಡಬೇಕಾದ್ರೆ ನಾವು ನೋಡ್ತೀವಲ್ಲ, ಗಂಡ ಹೆಂಡ್ತಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಒಂದು ಫೋಟೋ ಶೂಟ್ ಅಂದ್ರೂ ಇರುತ್ತಲ್ಲ. ಈಗಿನ ಕಾಲದಲ್ಲಿ ಬರೀ ಫೋಟೋ ಶೂಟ್ ಅವು ಇವು ಅಂತ. ಗಂಡ ಹೆಂಡ್ತಿ ಸೇರ್ಕೊಂಡು ಮಗುಗೆ ಒಂದು ಡ್ರೆಸ್ ತರೋದು, ಒಂದು ಬಟ್ಟೆ ತರೋದು, ಮಗು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು, ಹಾಗೆ ಮಾಡ್ತಾರೆ. ಆದರೆ ಇವಳಿಗೆ ನಿಜವಾಗ್ಲೂ ಇಂಥ ಕತೆಗಳೆಲ್ಲ ಕೇಳ್ತಿರೇ ಬೇಜಾರಾಗುತ್ತೆ. ನಾನು ಯಾಕಾದರೂ ಕತೆ ಹೇಳೋಕ್ಕೆ ಶುರು ಮಾಡಿದ್ನೋ ಅಂತ ಅನಿಸ್ಬಿಟ್ಟಿದೆ. ಆದರೆ ಇದರಿಂದ 4 ಜನ ಕೇಳಿಸ್ಕೊಳ್ತಾರೆ, ಅವಳಿಗೆ ಸಮಾಧಾನ ಆಗುತ್ತೆ. ನಾನು ಅದೇ ಹೇಳೋದು, ದಯವಿಟ್ಟು ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಯಾರು. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ವಾ, ನೋಡಬೇಡಿ. ನನ್ನ ವಿಡಿಯೋ ನೋಡಿ ಅಂತ ನಾನು ಯಾರನ್ನೂ ಕೇಳ್ಕೊಳ್ಳಲ್ಲ. ಇಷ್ಟ ಇದ್ದರೆ ನೋಡಿ, ಆದರೆ ನೆಗೆಟಿವ್ ಆಗಿ ಮಾತ್ರ ಕಮೆಂಟ್ ಮಾಡಬೇಡಿ. ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಹೇಗೆ ಮಾಡ್ತೀರಾ ಅಂತ ಅಂದರೆ, ದುಡ್ಡು ಮಾಡೋಕ್ಕೆ ಬೇರೆ ದಾರಿ ಇಲ್ವಾ, ಯಾರ್ಯಾರ್ದೋ ಕತೆಗಳನ್ನ ಸುಳ್ಳು ಕತೆನ ನೀನು ಹೇಳ್ತಾ ಇದೀಯಾ ಅಂತ ಬರೀತೀರಾ. ದೇವರಾಣೆಗೂ ಹೇಳ್ತೀನಿ, ನಾನು ನಂಬಿರೋ ಯಾವುದೇ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ಇದು ಕಟ್ಟು ಕತೆ ಅಲ್ಲ, ನಿಜವಾದ ಕತೆ ಇದು. ದಯವಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಯಾರು. ನನಗಂತಲ್ಲ, ಯಾರದೇ ಯಾವ ವೀಡಿಯೋಗಾಗಲಿ ಕಮೆಂಟ್ ಮಾಡಬೇಡಿ ನೆಗೆಟಿವ್ ಆಗಿ. ವಿಡಿಯೋ ನೋಡೋಕ್ಕೆ ಇಷ್ಟ ಇದ್ದರೆ ವಿಡಿಯೋ ನೋಡಿ, ಕಮೆಂಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಖುಷಿಯಾಗಿ ಕಮೆಂಟ್ ಮಾಡಿ, ಇಲ್ದಿರ ಕಮೆಂಟೇ ಮಾಡಬೇಡಿ ಯಾರೂ. ನನಗೆ ಆ ಮಗುಂತೂ ನೆನೆಸ್ಕೊಳ್ತಾ ಇದ್ರೇ ಬೇಜಾರಾಗ್ತಾ ಇದೆ ನನಗೆ. ಆ ಮಕ್ಕಳನ್ನ ಹೆಂಗೆ ಸಾಕ್ತಾಳೆ ಇವಳು. ಇವಾಗ ಆಯಿತು, ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮ ಇರೋವರೆಗೂ ಆಯಿತು. ಆಮೇಲೆ ತಮ್ಮ ಅವನ ಜವಾಬ್ದಾರಿ, ಅವನ ಮನೆ, ಅವನ ಹೆಂಡತಿ ಮಕ್ಕಳು ಅಂತ ಅವನು ಹೋಗ್ತಾನೆ. ತಂಗಿ ಮದುವೆ ಆಗಿ ತಂಗಿ ಹೋಗ್ತಾಳೆ. ಇವಳು ಏನು ಮಾಡ್ತಾಳೆ, ಓದಿದ್ದಾಳಂತೆ. ನಾನಂದೆ 1 ವರ್ಷದವರೆಗೂ ಮಗುಗೆ ಹಾಲು ಕುಡಿಸ್ಕೊಂಡು ಸ್ವಲ್ಪ ರೆಸ್ಟಲ್ಲಿರು. ಅವಳಿಗೆ ಇದೇ ಸರಿ ಇಲ್ಲ, ತಲೆ ಮಾತಾಡ್ತಾಳೆ. ತುಂಬ ಬೇಜಾರಾಯಿತು ನನಗಂತೂ. ಅದಕ್ಕೆ ನನಗೆ ಈ ಸ್ಟೋರಿ ಹೇಳಿ ಅವಳು 1 ವಾರ ಆಯಿತು. ನನಗೆ ಯಾಕೋ ಅವಳದ್ದು ನೆನೆಸ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ದಿನಾ ಕೇಳ್ತಾಯಿದ್ಲು, ಅಮ್ಮ ವೀಡಿಯೋ ಮಾಡಾಕಿ, ನನ್ನ ವೀಡಿಯೋ ನಾನೇ ನೋಡಬೇಕು, ನಿಮ್ಮ ಬಾಯಲ್ಲಿ ಕೇಳಬೇಕು ನಾನು ಅಂತಿದ್ಲು. ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಾಕಿದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಇದು ನಿಜವಾದ ಕತೆ, ಸತ್ಯ ಕತೆ ಇದು. ಖುಷಿ ಆಯ್ತಮ್ಮ ನೀನು ಕೇಳಿಸ್ಕೊಂಡ, ನಿನ್ನ ಕತೆ ನೀನು ಕೇಳಿಸ್ಕೊಂಡ. ದಯವಿಟ್ಟು ನಾನು ಹೇಳ್ತೀನಿ, ಎಲ್ಲ ಅತ್ತೆದಿರ್ಗೂ, ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ಬಂದಿರೋ ಸೊಸೆನ ನಿಮ್ಮ ಮಗಳ ಥರ ನೋಡ್ಕೊಳ್ಳಿ. ಏನಾದರೂ ನೀವು ಜ್ಯೋತಿಷ್ಯ ಕೇಳೋರಾದರೆ ಏನಾದರೂ ಕಂಟಕ ಇದೆ ಅದು ಇದು ಆದರೆ ತಕ್ಷಣ ಪರಿಹಾರ ಮಾಡಿಸಿ. ಇವ್ರು ಕಳ್ಕೊಂಡ್ರಲ್ಲ, ಆಕ್ಸಿಡೆಂಟಾಗಿ ಸತ್ತೋದ್ನಲ್ಲ, ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ. ತಾಯಿದಿರು ಸ್ವಲ್ಪ ಮಗನ ಕಡೆ, ಮಗಳ ಕಡೆ ಜಾಸ್ತಿ ಒಲವು ಇರುತ್ತೆ, ಆದರೆ ಸ್ವಲ್ಪ ಮಗ ಸೊಸೆ ಕಡೆನೂ ಗಮನ ಕೊಡಿ. ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅಳಬಾರ್ದು ಅಂದ್ಕೊಂಡು ಬಂದಿರ್ತೀನಿ, ಆದರೆ ಅವರು ಹೇಳಿರೋದು ನಾನು ಹೇಳೋಕ್ಕೂ, ಅವ್ರು ಹೇಳಿರೋದು ನನ್ನ ಕಿವಿಲೋ ಬಿದ್ದು ನನಗೆ ಈ ಥರ ಅಳೋ ಥರ ಆಗೋಗುತ್ತೆ. ಗಟ್ಟಿ ಮನ್ಸು ಮಾಡ್ಕೊಳ್ತಾ ಇದ್ದೀನಿ ಅಳಬಾರ್ದು ಅಂಥೇಳಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.